ಪ್ರತಿದಿನ ಕೋಟ್ಯಾಂತರ ಜನರನ್ನ ತಮ್ಮ ಗಮ್ಯ ಸ್ಥಾನಗಳಿಗೆ ತಲುಪಿಸುವ ಭಾರತೀಯ ರೈಲ್ವೆ ಇದು ಕೇವಲ ರೈಲುಗಳ ಜಾಲವಲ್ಲ, ಭಾರತದ ಜೀವನಾಡಿಯಾಗಿದೆ. ನಾವು ರೈಲ್ವೆ ಟಿಕೆಟ್ ಬುಕ್ ಮಾಡುವಾಗ ಅಥವಾ ನಿಲ್ದಾಣದ ಫಲಕಗಳನ್ನ ನೋಡುವಾಗ ಕೆಲವು ವಿಚಿತ್ರ ಪದಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಉದಾಹರಣೆಗೆ ಜಂಕ್ಷನ್, ಸೆಂಟ್ರಲ್, ಟರ್ಮಿನಲ್, ಕಂಟೋನ್ಮೆಂಟ್, ರೋಡ್, ಹಾಲ್ಟ್ ಈ ರೀತಿಯಾಗಿ. ಆದ್ರೆ ಈ ಪದಗಳ ಅರ್ಥ ಏನು? ಇವು ಕೇವಲ ರೈಲು ನಿಲ್ದಾಣಗಳ ಹೆಸರುಗಳ ಭಾಗವಲ್ಲ. ಪ್ರತಿಯೊಂದು ಪದವು ಆ ನಿಲ್ದಾಣದ ವಿಶೇಷತೆ, ಅದರ ಇತಿಹಾಸ, ರೈಲು ಮಾರ್ಗದಲ್ಲಿನ ಸ್ಥಾನ ಮತ್ತು ಅದರ ಕಾರ್ಯವೈಖರಿಯನ್ನ ತಿಳಿಸುತ್ತೆ. ಹಾಗಾದ್ರೆ ಭಾರತೀಯ ರೈಲ್ವೆಯ ಈ ವಿಭಿನ್ನ ನಿಲ್ದಾಣಗಳ ಅರ್ಥ ಏನು? ಬನ್ನಿ ತಿಳಿಯೋಣ. ಜಂಕ್ಷನ್ ಅಂದ್ರೆ ಏನು? ರೈಲು ನಿಲ್ದಾಣದ ಹೆಸರಿನ ಹಿಂದೆ ಇರುವ ಅತ್ಯಂತ ಸಾಮಾನ್ಯ ಪದಗಳಲ್ಲಿ ಒಂದು ಜಂಕ್ಷನ್. ಒಂದು ರೈಲು ನಿಲ್ದಾಣಕ್ಕೆ 3 ಅಥವಾ ಅದಕ್ಕಿಂತ ಹೆಚ್ಚು ರೈಲು ಮಾರ್ಗಗಳು ಬಂದು ಸೇರುವ ಸ್ಥಳವನ್ನ ಸಾಮಾನ್ಯವಾಗಿ ಜಂಕ್ಷನ್ ಎಂದು ಕರೆಯಲಾಗುತ್ತೆ. ಅಂದ್ರೆ ಒಂದು ರೈಲು ಮಾರ್ಗದಿಂದ ಬಂದ ರೈಲು ಇಲ್ಲಿ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗುವ ಅವಕಾಶವನ್ನ ಹೊಂದಿರುತ್ತೆ. ಇಂತಹ ನಿಲ್ದಾಣಗಳು ರೈಲು ಸಂಚಾರದ ಪ್ರಮುಖ ಸಂಪರ್ಕ ಕೇಂದ್ರಗಳಾಗಿರುತ್ತೆ. ಪ್ರಯಾಣಿಕರು ಕೂಡ ಇಲ್ಲಿ ರೈಲು ಬದಲಾಯಿಸಿ ಬೇರೆ ಮಾರ್ಗಗಳಿಗೆ ಪ್ರಯಾಣಿಸಬಹುದು. ಉದಾಹರಣೆಗೆ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್, ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್, ವಿಜಯವಾಡ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇವು ಪ್ರಮುಖ ಜಂಕ್ಷನ್ಗಳಾಗಿವೆ. ಸರಳವಾಗಿ ಹೇಳಬೇಕು ಅಂತಂದ್ರೆ ಒಂದು ಸ್ಥಳದಿಂದ ಹಲವು ಮಾರ್ಗಗಳಿಗೆ ರೈಲುಗಳು ಹೊರಡುವ ಸ್ಥಳವೇ ಜಂಕ್ಷನ್. ಸೆಂಟ್ರಲ್ ಅಂದ್ರೆ ಏನು? ಒಂದು ದೊಡ್ಡ ನಗರದ ಅತ್ಯಂತ ಪ್ರಮುಖ ಮತ್ತು ಹೆಚ್ಚು ಜನನಿಬಿಡ ರೈಲು ನಿಲ್ದಾಣಕ್ಕೆ ಸಾಮಾನ್ಯವಾಗಿ ಸೆಂಟ್ರಲ್ ಎಂಬ ಹೆಸರು ನೀಡಲಾಗುತ್ತೆ. ಒಂದು ನಗರದಲ್ಲಿ ಹಲವು ರೈಲು ನಿಲ್ದಾಣಗಳಿದ್ರೂ ದೇಶದ ವಿವಿಧ ಭಾಗಗಳಿಗೆ ಹೆಚ್ಚಿನ ರೈಲು ಸಂಪರ್ಕ ಹೊಂದಿರುವ ಮುಖ್ಯ ನಿಲ್ದಾಣವನ್ನ ಸೆಂಟ್ರಲ್ ಎಂದು ಕರೆಯಲಾಗುತ್ತೆ. ಇವು ಸಾಮಾನ್ಯವಾಗಿ ಹಳೆಯ ಇತಿಹಾಸ ಹೊಂದಿರುತ್ತೆ, ಹೆಚ್ಚು ಪ್ರಯಾಣಿಕರನ್ನ ನಿರ್ವಹಿಸುತ್ತೆ, ಹಲವು ದೂರದ ಪ್ರಯಾಣದ ರೈಲುಗಳಿಗೆ ಸಂಪರ್ಕ ನೀಡುತ್ತೆ. ಉದಾಹರಣೆಗೆ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನಗರದ ಪ್ರಮುಖ ರೈಲು ಪ್ರವೇಶ ದ್ವಾರ ಅಂದ್ರೆ ಅದು ಸೆಂಟ್ರಲ್. ಟರ್ಮಿನಲ್ ಅಂದ್ರೆ ಏನು? ಟರ್ಮಿನಲ್ ಅಂದ್ರೆ ರೈಲು ಮಾರ್ಗದ ಕೊನೆಯಲ್ಲಿರುವಂತಹ ನಿಲ್ದಾಣ. ಇಲ್ಲಿ ರೈಲು ಹಳಿಗಳು ಮುಂದೆ ಮುಂದುವರಿಯುವುದಿಲ್ಲ. ಹೀಗಾಗಿ ರೈಲು ಆ ನಿಲ್ದಾಣಕ್ಕೆ ಬಂದ ನಂತರ ಮತ್ತೆ ಅದೇ ಮಾರ್ಗದಲ್ಲಿ ಹಿಂದಿರುಗುತ್ತೆ. ಇಂತಹ ನಿಲ್ದಾಣಗಳಲ್ಲಿ ರೈಲುಗಳ ದಿಕ್ಕು ಬದಲಾವಣೆಗಾಗಿ ವಿಶೇಷ ವ್ಯವಸ್ಥೆ ಇರುತ್ತೆ. ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್. ಒಟ್ಟಾರೆಯಾಗಿ ಟರ್ಮಿನಲ್ ಅಂದ್ರೆ ರೈಲು ಪ್ರಯಾಣದ ಅಂತಿಮ ನಿಲುಗಡೆಯ ಸ್ಥಳ. ಹಾಗಾದ್ರೆ ಕಂಟೋನ್ಮೆಂಟ್ ಅಂದ್ರೆ ಏನು ನೋಡ್ತಾ ಹೋಗೋಣ. ಕಂಟೋನ್ಮೆಂಟ್ ಎಂಬ ಪದವು ಸೇನಾ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಸೇನಾ ಕ್ಯಾಂಪ್ ಅಥವಾ ಮಿಲಿಟರಿ ಪ್ರದೇಶಗಳ ಹತ್ತಿರ ನಿರ್ಮಿಸಲಾದ ರೈಲು ನಿಲ್ದಾಣಗಳಿಗೆ ಸಾಮಾನ್ಯವಾಗಿ ಕಂಟೋನ್ಮೆಂಟ್ ಎಂಬ ಹೆಸರು ಬರುತ್ತೆ. ಬ್ರಿಟಿಷರ ಕಾಲದಲ್ಲಿ ಸೈನಿಕರು ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ಸಾಮಗ್ರಿಗಳನ್ನ ಸಾಗಿಸುವುದಕ್ಕೆ ಇಂತಹ ನಿಲ್ದಾಣಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿತ್ತು. ಇಂದಿಗೂ ಇವು ಸೇನಾ ಪ್ರದೇಶಗಳಿಗೆ ಪ್ರಮುಖ ಸಂಪರ್ಕ ಒದಗಿಸುತ್ತೆ. ಉದಾಹರಣೆಗೆ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ರೋಡ್ ಎಂದರೆ ಕೆಲವು ಪ್ರಸಿದ್ಧ ಸ್ಥಳಗಳಿಗೆ ನೇರವಾಗಿ ರೈಲು ಮಾರ್ಗ ಇರುವುದಿಲ್ಲ. ಆದ್ರೆ ಅದರ ಹತ್ತಿರದ ರೈಲು ನಿಲ್ದಾಣದಿಂದ ರಸ್ತೆ ಮೂಲಕ ಆ ಸ್ಥಳವನ್ನ ತಲುಪಬಹುದು. ಅಂತಹ ಸಂದರ್ಭಗಳಲ್ಲಿ ಆ ಸ್ಥಳದ ಹೆಸರಿನೊಂದಿಗೆ ರೋಡ್ ಎಂಬ ಪದವನ್ನ ಸೇರಿಸಲಾಗುತ್ತೆ. ಅಂದ್ರೆ ಈ ರೈಲು ನಿಲ್ದಾಣದಿಂದ ಮುಂದೆ ರಸ್ತೆ ಮಾರ್ಗದ ಮೂಲಕ ಹೋಗಬೇಕು ಎನ್ನುವಂತ ಅರ್ಥವನ್ನ ಸೂಚಿಸುತ್ತೆ. ಉದಾಹರಣೆಗೆ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಗೋಕರ್ಣ ಪಟ್ಟಣಕ್ಕೆ ರಸ್ತೆ ಮೂಲಕ ಪ್ರಯಾಣಿಸಬಹುದು. ಹಾಲ್ಟ್ ಅಂದ್ರೆ ಅತ್ಯಂತ ಸಣ್ಣ ರೈಲು ನಿಲ್ದಾಣ. ಇಲ್ಲಿ ಸಾಮಾನ್ಯವಾಗಿ ಕೆಲವು ಪ್ಯಾಸೆಂಜರ್ ರೈಲುಗಳು ಮಾತ್ರ ನಿಲ್ಲುತ್ತೆ. ರೈಲುಗಳು ಕೆಲವೇ ನಿಮಿಷಗಳ ಕಾಲ ನಿಲ್ಲುತ್ತೆ. ದೊಡ್ಡ ಮಟ್ಟದ ಸೌಲಭ್ಯಗಳಿರೋದಿಲ್ಲ. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಪ್ರಯಾಣದ ಅನುಕೂಲಕ್ಕಾಗಿ ಇಂತಹ ನಿಲ್ದಾಣಗಳನ್ನ ನಿರ್ಮಿಸಲಾಗುತ್ತೆ. ಫ್ಲಾಟ್ ಸ್ಟೇಷನ್ ಅಂದ್ರೆ ಏನು? ಫ್ಲಾಟ್ ಸ್ಟೇಷನ್ ಮುಖ್ಯವಾಗಿ ರೈಲು ಕಾರ್ಯಾಚರಣೆಗಾಗಿ ಬಳಸಲಾಗುತ್ತೆ. ವಿಶೇಷವಾಗಿ ಒಂದೇ ಹಳಿ ಇರುವ ಮಾರ್ಗಗಳಲ್ಲಿ 2 ರೈಲುಗಳು ಎದುರು ಬಂದಾಗ ಒಂದು ರೈಲು ಲೂಪ್ ಲೈನ್ ನಲ್ಲಿ ನಿಲ್ಲುತ್ತೆ, ಇನ್ನೊಂದು ರೈಲಿಗೆ ದಾರಿ ನೀಡಲಾಗುತ್ತೆ. ಎಲ್ಲಾ ರೈಲುಗಳು ಇಲ್ಲಿ ನಿಲ್ಲುವುದಿಲ್ಲ. ಪ್ರಯಾಣಿಕರ ಸೇವೆಗಿಂತ ರೈಲು ಸಂಚಾರ ನಿರ್ವಹಣೆಗೆ ಇವು ಹೆಚ್ಚು ಉಪಯೋಗವಾಗುತ್ತೆ. ಟೌನ್ ಅಥವಾ ಸಿಟಿ ನಿಲ್ದಾಣಗಳು. ಕೆಲವು ನಗರಗಳಲ್ಲಿ ಮುಖ್ಯ ರೈಲು ನಿಲ್ದಾಣ ನಗರದಿಂದ ದೂರ ಇರಬಹುದು. ನಗರದ ಜನರಿಗೆ ಅನುಕೂಲವಾಗುವುದಕ್ಕೆ ನಿರ್ಮಿಸಲಾದ ಹೆಚ್ಚುವರಿ ನಿಲ್ದಾಣಗಳಿಗೆ ಟೌನ್, ಸಿಟಿ ಎಂಬ ಹೆಸರುಗಳನ್ನ ಬಳಸಲಾಗುತ್ತೆ. ಇವು ನಗರದ ಒಳಭಾಗದ ಪ್ರಯಾಣಿಕರಿಗೆ ರೈಲು ಸೇವೆ ಸುಲಭವಾಗಿಸುತ್ತೆ. ಸಬರ್ಬನ್ ಅಥವಾ ಉಪನಗರ ನಿಲ್ದಾಣ. ದೊಡ್ಡ ನಗರಗಳಲ್ಲಿ ಪ್ರತಿದಿನ ಸಾವಿರಾರು ಜನರು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ, ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡ್ತಾರೆ. ಇವರಿಗಾಗಿ ನಿರ್ಮಿಸಲಾದ ಸ್ಥಳೀಯ ರೈಲು ನಿಲ್ದಾಣಗಳನ್ನ ಸಬರ್ಬನ್ ನಿಲ್ದಾಣಗಳು ಅಂತ ಕರೆಯಲಾಗುತ್ತೆ. ಇಲ್ಲಿ ಮುಖ್ಯವಾಗಿ ಲೋಕಲ್ ರೈಲುಗಳು ನಿಲ್ಲುತ್ತೆ. ಉದಾಹರಣೆಗೆ ಮುಂಬೈ, ಚೆನ್ನೈ, ಕೋಲ್ಕತಾ ಮುಂತಾದ ನಗರಗಳಲ್ಲಿ ಇಂತಹ ವ್ಯವಸ್ಥೆ ಬಹಳ ಮುಖ್ಯವಾಗಿದೆ. ಕ್ರಾಸಿಂಗ್ ಸ್ಟೇಷನ್ ಅಂದ್ರೆ ಏನು? ಒಂದೇ ಹಳಿ ಇರುವ ರೈಲು ಮಾರ್ಗಗಳಲ್ಲಿ ರೈಲುಗಳು ಪರಸ್ಪರ ದಾಟಿಕೊಳ್ಳುವುದಕ್ಕೆ ವಿಶೇಷವಾದ ವ್ಯವಸ್ಥೆ ಇರುವ ನಿಲ್ದಾಣವೇ ಕ್ರಾಸಿಂಗ್ ಸ್ಟೇಷನ್. ಒಂದು ರೈಲನ್ನ ಬದಿಯ ಹಳಿಯಲ್ಲಿ ನಿಲ್ಲಿಸಿ ಮತ್ತೊಂದು ರೈಲಿಗೆ ದಾರಿ ನೀಡಲಾಗುತ್ತೆ. ಇದು ರೈಲು ಸಂಚಾರವನ್ನ ಸುರಕ್ಷಿತವಾಗಿಡುವುದಕ್ಕೆ ಸಹಾಯ ಮಾಡುತ್ತೆ. ಕೋಚಿಂಗ್ ಟರ್ಮಿನಲ್ ಅಂದ್ರೆ ಏನು?
ಕೋಚಿಂಗ್ ಟರ್ಮಿನಲ್ ಅಂದ್ರೆ ಕೇವಲ ಪ್ರಯಾಣಿಕರನ್ನ ಹತ್ತಿಸುವಂತ ಸ್ಥಳವಲ್ಲ. ಇಲ್ಲಿ ರೈಲು ಕೋಚ್ಗಳ ಸ್ವಚ್ಛತೆ, ನಿರ್ವಹಣೆ, ಕೋಚ್ಗಳ ಜೋಡಣೆ, ಬೇರ್ಪಡಿಸುವಿಕೆ ಮುಂತಾದ ಕೆಲಸಗಳು ನಡೆಯುತ್ತೆ. ದೂರದ ಪ್ರಯಾಣದ ಹಲವು ರೈಲುಗಳು ಇಂತಹ ಟರ್ಮಿನಲ್ಗಳಿಂದ ಆರಂಭವಾಗುತ್ತೆ. ಸ್ಯಾಟಲೈಟ್ ಟರ್ಮಿನಲ್ ಅಂದ್ರೆ ಏನು? ದೊಡ್ಡ ನಗರಗಳ ಮುಖ್ಯ ರೈಲು ನಿಲ್ದಾಣಗಳಲ್ಲಿ ಹೆಚ್ಚುತ್ತಾ ಇರುವ ಜನದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕೆ ನಿರ್ಮಿಸುವ ಹೆಚ್ಚುವರಿ ಟರ್ಮಿನಲ್ಗಳನ್ನ ಸ್ಯಾಟಲೈಟ್ ಟರ್ಮಿನಲ್ ಅಂತ ಕರೆಯಲಾಗುತ್ತೆ. ಇವುಗಳಿಂದಲೂ ದೂರದ ಪ್ರಯಾಣದ ರೈಲುಗಳು ಆರಂಭವಾಗುತ್ತೆ. ಇದರಿಂದ ಮುಖ್ಯ ನಿಲ್ದಾಣದ ಒತ್ತಡ ಕಡಿಮೆಯಾಗುತ್ತೆ, ಪ್ರಯಾಣಿಕರಿಗೆ ಹೆಚ್ಚಿನ ಆಯ್ಕೆಗಳು ಸಿಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಇಂತಹ ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ಟರ್ಮಿನಲ್ಗಳಲ್ಲಿ ಒಂದಾಗಿದೆ. ಭಾರತೀಯ ರೈಲ್ವೆಯ ಪ್ರತಿಯೊಂದು ನಿಲ್ದಾಣದ ಹೆಸರಿನ ಹಿಂದೆ ಒಂದೊಂದು ಕಥೆ ಇದೆ. ಜಂಕ್ಷನ್ ಅಂದ್ರೆ ಹಲವು ಮಾರ್ಗಗಳ ಸಂಗಮ, ಸೆಂಟ್ರಲ್ ಅಂದ್ರೆ ನಗರದ ಪ್ರಮುಖ ರೈಲು ಕೇಂದ್ರ, ಟರ್ಮಿನಲ್ ಅಂದ್ರೆ ರೈಲು ಮಾರ್ಗದ ಕೊನೆ, ಕಂಟೋನ್ಮೆಂಟ್ ಅಂದ್ರೆ ಸೇನಾ ಪ್ರದೇಶದ ಸಂಪರ್ಕ, ರೋಡ್ ಅಂದ್ರೆ ರಸ್ತೆ ಮೂಲಕ ತಲುಪಬೇಕಾದ ಸ್ಥಳ, ಹಾಲ್ಟ್ ಅಂದ್ರೆ ಸಣ್ಣ ನಿಲುಗಡೆ, ಸಬರ್ಬನ್ ಅಂದ್ರೆ ಸ್ಥಳೀಯ ಪ್ರಯಾಣಿಕರ ಸೇವೆ. ಮುಂದಿನ ಬಾರಿ ನೀವು ರೈಲು ಟಿಕೆಟ್ನಲ್ಲಿ ಅಥವಾ ನಿಲ್ದಾಣದ ಫಲಕದಲ್ಲಿ ಈ ಪದಗಳನ್ನ ನೋಡಿದಾಗ ಅವುಗಳ ಹಿಂದಿರುವ ಅರ್ಥವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಭಾರತೀಯ ರೈಲ್ವೆ ಕೇವಲ ಹಳಿಗಳ ಜಾಲವಲ್ಲ, ಅದು ಭಾರತದ ಜನರನ್ನ ಮತ್ತು ಸ್ಥಳಗಳನ್ನ ಸಂಪರ್ಕಿಸುವ ಒಂದು ಜೀವಂತ ವ್ಯವಸ್ಥೆಯಾಗಿದೆ.